ಉಚ್ಚಾಟನೆ ಅಂತೇಳಿ ಒಂದು ಲೆಟ್ರನ್ನ ನನ್ನ ಮನೆ ಕಳಿಸಿದ್ರು. ಆ ಕಾರಣಕ್ಕೆ ಬೇಜಾರದಿಂದ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾಯ್ತು, ಅನಿವಾರ್ಯ. ಏಕೆಂದರೆ ಸುದೀರ್ಘವಾಗಿ 28-30 ವರ್ಷದಿಂದ ನಾನು ಪಾರ್ಟಿಗೆ ಪ್ರಾಮಾಣಿಕ ಕಾರ್ಯಕರ್ತನಾಗಿ ದುಡ್ಕೊಂಬಂದು ನನಗೆ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ದು. KJPನಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ಇಡೀ ಸಮಾಜ ಬಂತು, ಜನಾಂಗ ಬಂತು, ಎಲ್ಲರೂ ಬಂದರೂ ಕೂಡ ನಾನು ಪಕ್ಷಕ್ಕೆ ದ್ರೋಹ ಮಾಡಬಾರ್ದು ಅಂತೇಳಿ ತಿರಸ್ಕಾರ ಮಾಡಿ ಇವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೆ. ಅದೇ ರೀತಿಯಲ್ಲಿ MLCಗೆ ನಿಲ್ಲಬೇಕು ಅಂತೇಳಿ ಇಡೀ ನಮ್ಮ ಸಮುದಾಯಗಳು ಎಲ್ಲ ವರ್ಗದ ಜನ ಹಿಂಸೆ ಮಾಡಿ ನೀವು ನಿಲ್ಲಬೇಕು, ಪ್ರಾಣೇಶ್ ಅಣ್ಣವ್ರ ಕೈ ಸಿಗ್ತಿಲ್ಲ ಅಂದಾಗ ಪ್ರಾಣೇಶ್ ಅಣ್ಣವ್ರ ಹತ್ರ ಹುಷಾರಿಲ್ಲ. ಅವ್ರಿಗೆ ಹೋಗಿ ಕೇಳಿದಾಗ ಏನಣ್ಣ ನೆಕ್ಸ್ಟಿಗೆ ಅಂತ ಕೇಳಿದಾಗ ಅವರು ನಾನು ನಿಲ್ಲಲ್ಲ, ನನಗೆ ಅನಾರೋಗ್ಯದ ಪ್ರಾಬ್ಲಮ್ ಇದೆ ನಿರಂಜನ್, ನೀವು ಮಾಡ್ಕೊಳ್ಳಿದ್ರು. ಅದಾದ ನಂತರ ನಾವು ಪಂಚಾಯತಿಗಳು ಏನೇನು ಮಾಡಬೇಕು ಅದನ್ನೆಲ್ಲ ಪಂಚಾಯತಿಗಳು ಗೆಲ್ಸ್ಕೊಳ್ಳೋ ಅಂತ ಕೆಲಸವನ್ನು ಮಾಡಿದ್ವಿ. ಆಮೇಲೆ ನಿಲ್ಲಬೇಕು ಅಂತೇಳಿ CT ರವಿಯವ್ರ ಹತ್ರ ಒಂದು 200-250 ಜನ ಹೋದಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲ, ಪ್ರಾಣೇಶ್ ಅಣ್ಣವ್ರಿಗೆ ತೀರ್ಮಾನ ಆಗಿಬಿಟ್ಟಿದೆ ಅದು. ಹಂಗಾಗಿ ಪ್ರಾಣೇಶ್ ಅಣ್ಣನೇ ನಿಲ್ತಿರಿದ್ರು. ಅವಾಗ ನಾನು ಬೇಜಾರಾಗಿ ಮನೆಗೆ ಬಂದೆ. ಅವಾಗ ಪ್ರಾಣೇಶ್ ಅಣ್ಣು ಮನೆಗೆ ಬಂದು ಮನವೊಲಿಸಿ ನಿಲ್ಬೇಡಿ ನಿರಂಜನ್, ಇದೊಂದು ಸತಿ ನನ್ನ ಲಾಸ್ಟು, ಮತ್ತೆ ಇದು ಮಾಡಿ ಆಯಿತು ಪಕ್ಷದ ಲೀಡ್ರ್ ಹೇಳಿದ ಮೇಲೆ ಬೇಡ ಅಂಥೇಳಿ ನಾವು ತಟಸ್ಥಾಗಿ ಅವ್ರ ಪರವಾಗಿ ಮೊಬೈಲ್ನಲ್ಲೇ ಅವರಿಗೆ ಮತಯಾಚನೆ ಕಾರ್ಯಕ್ರಮನ ಕೂಡ ನಾನು ಮಾಡಿದ್ದೆ. ತದನಂತರ ಅವರು ಯೋಗ ಏನಾಯ್ತೋ ಗೊತ್ತಿಲ್ಲ, ಜನ ಓಟ್ ಕಡಿಮೆ ಆಯಿತು. ಓಟ್ ಕಡಿಮೆ ಆಗಿದ್ದಕ್ಕೆ ನನ್ನನ್ನೇ ಕಾರಣ ಮಾಡಿದರು. ಅದಾದಮೇಲೆ ಹಿಂಗೆ ಮಾತಾಡಿದ್ರಲ್ಲ ಅಂತ ಬೇಜಾರಾಗಿ ನಾನು ತಟಸ್ಥವಾಗಿ ಮನೇಲೇ ಇದ್ದೆ. ಆಗ ನಗರಸಭೆ ಎಲೆಕ್ಷನ್ ಬಂತು. ಒಂದು ಎಲೆಕ್ಷನ್ ಬಂದಾಗಲೂ ಕೂಡ ನಮ್ಮ ಯಾರನ್ನು ಕೂಡ ಗಣನೆಗೆ ತಂದೇ ಟಿಕೆಟ್ ಹಂಚುವಂಥ ಕೆಲಸವನ್ನು ಮಾಡಿದರು. ಅಲ್ಲಿ BCMB ಮಾಡಿದ್ದೇ ನಮ್ಮ ಪಕ್ಷದಿಂದ. ನಮ್ಮ ಭಾವ ಸ್ವಲ್ಪ ಅಲ್ಲಿ ಚೆನ್ನಾಗಿದ್ದ ದಂಟ್ರಮುಖಿ ಭಾಗದಲ್ಲಿ ಅವನಿಗೆ ಕೊಡಬೇಕು ಅಂತ ಯಾರು ಮಾತು ಕೇಳಿದರೆ ಏನೋ ಅಲ್ಲಿ ನಮ್ಮ ಮಾವು ಕೊಡಲಿಲ್ಲ. ತದನಂತರ ಅವ್ರಿಗೆ ಬೇಜಾರಾಗಿ ನಾವು ಇಷ್ಟೆಲ್ಲ ಖರ್ಚು ಮಾಡಿದ್ವಲ್ಲ ಅಂತೇಳಿ ಇವತ್ತು ಚಂದ್ರೇಗೌಡರೆಲ್ಲ ತೀರೋಗಿದ್ದಾರೆ. ಪುಟ್ಟೇಗೌಡರು, ಚಂದ್ರೇಗೌಡರು ಒಂದು 25 ಜನ ನಮ್ಮ ಮನೆಗೆ ಬದ್ರಿ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಕೂತ್ಕೊಂಡು ನಿಮ್ಮ ಮಾವರನ್ನ ನಾವು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡಿಸ್ತೀವಿ ಅಂದರು. ನೀವೇನಾರ ಕೊಡಿಸ್ಕೊಳ್ರಪ್ಪ, ನಾನು ಹಂಗೆ ಚಿಹ್ನೆ ಫ್ಲ್ಯಾಗ್ ಅಡಿ ಬಂದು ಕೆಲಸ ಮಾಡೋಕ್ಕಾಗಲ್ಲ, ನೋಡೋಣ ನಮ್ಮ ಮಾವನ ಕಾರಣಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವ್ರನ್ನ ಕಳಿಸಿದೆ. ನನ್ನ ಮಾವು ಕೆಲಸ ಮಾಡಿದ್ದೀನಿ, ಇಲ್ಲ ಅಂತೇಳಿ ನಾನೇನು ಮೋಸ ಮಾಡಬೇಕು ಅಂತಿಲ್ಲ, ಆದರೆ ನನಗೇನು ಅನ್ನ ತಿನ್ನಬೇಕು ಅಂತಲೂ ಇಲ್ಲ ರಾಜಕೀಯದಿಂದ. ಆಗ ನಮ್ಮ ಮಾವ ಗೆದ್ದರು, 29 ಓಟ ಗೆದ್ದರು ಇಡೀ ಪಕ್ಷ. ಮತ್ತು ಹಂಗಾದ್ರೆ ನನ್ನ ಮೇಲೆ ಟಾರ್ಗೆಟ್ ಮಾಡಿದ್ರೆ ಇಲ್ಲಿ ಇಡೀ ಪಕ್ಷ ಯಾಕೆ ಗೆಲ್ಲಿಸ್ಲಿಲ್ಲ?